ರೇವಣ್ಣ ಕುಟುಂಬಕ್ಕೆ ಪೆನ್ ಡ್ರೈವ್ ಸಂಕಷ್ಟ ಎದುರಾಗಿರೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗಬೇಕಾಗುತ್ತೆ. ಇನ್ಫ್ಯಾಕ್ಟ್ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಈಗಾಗಲೇ ಸರ್ವ್ ಮಾಡಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ಇಂದು ರೇವಣ್ಣ ವಿಚಾರಣೆಗೆ ಹಾಜರಾಗೋದು ಡೌಟ್ ಎನ್ನಲಾಗ್ತಾ ಇದೆ. ಅಂದ್ರೆ 10 ಗಂಟೆ ಒಳಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಬಂದ್ರೆ ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರದಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇರೋದ್ರಿಂದ ಇವತ್ತು ಆಲ್ಮೋಸ್ಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ನಾಳೆ ಅಥವಾ ನಾಡಿದ್ದು ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತಹ ನಿರೀಕ್ಷೆ ಇದೆ. ವಿದೇಶದಲ್ಲಿರುವ ಪ್ರಜ್ವಲ್ಗೂ ಕೂಡ ಎಸ್ಐಟಿ ಅಧಿಕಾರಿಗಳ ತಂಡ ನೋಟಿಸ್ ಅನ್ನ ಕೊಟ್ಟಿದೆ. ಸೊ ಇಬ್ರು ಯಾವ ಟೈಮಿಂಗ್ ಅಲ್ಲಿ ಯಾವ ಡೇಟ್ ಅಲ್ಲಿ ಹಾಜರಾಗ್ತಾರೆ ಅಥವಾ ವಕೀಲರ ಮೂಲಕ ಟೈಮ್ ಬೈ ಮಾಡೋ ಕೆಲಸವನ್ನು ಮಾಡ್ತಾರಾ, ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಾನೂನು ಪ್ರಕಾರ ಅವಕಾಶ ಇರುತ್ತೆ. ಸೊ ಆ ಥರದ ಕಾನೂನು ದಾರಿಗಳನ್ನು ನೋಡ್ತಾರಾ ಅಥವಾ ಇವತ್ತು ಯಾಕೆ ಹಾಜರಾಗ್ತಾ ಇಲ್ಲ, ರೀಸನ್ ಆಲ್ರೆಡಿ ಕೊಟ್ಟಿದ್ದಾರಾ, ಎಲ್ಲ ಪ್ರಶ್ನೆಗಳಿಗೂ ಇನ್ನಷ್ಟು ನಮಗೆ ಉತ್ತರ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ರೇವಣ್ಣ ಕುಟುಂಬಕ್ಕೆ ಕಂಡು ಕಾಣದ ಕೇಳದ ಸಂಕಷ್ಟ ಅಂತೂ ಎದುರಾಗಿದೆ. ಸೊ ಇದನ್ನ ಹೇಗೆ ಪಾರಾಗ್ತಾರೆ, ಏನೆಲ್ಲ ಹೇಗೆ ವಿಚಾರಣೆಯನ್ನು ಎದುರಿಸ್ತಾರೆ, ಯಾವೆಲ್ಲ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ. ಅದೆಲ್ಲದಕ್ಕಿಂತ ಮೊದಲು ಅವರು ವಿಚಾರಣೆಗೆ ಬರಬೇಕು, ಡೀಟೇಲ್ಸ್ ಕೊಡ್ತಾರೆ. ಶಶಿಧರ್ ನಾನು ಕೇಳ್ತಾ ಇದ್ದೆ, SIT ಅಧಿಕಾರಿಗಳು 24 ಗಂಟೆ ಒಳಗೆ ನೀವು ಬರಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತು ಡೌಟ್ ಅಂದರೆ ಯಾಕೆ ಡೌಟು, ಯಾಕೆ ಬರ್ತಾ ಇಲ್ಲ, ಮತ್ತೆ ಕಾನೂನು ದಾರಿಗಳನ್ನು ಹುಡುಕೋ ಪ್ರಯತ್ನದಲ್ಲಿದ್ದಂತಹ ರೇವಣ್ಣ ಅವರು ನಾಳೆ ಹಾಜರಾಗ್ತಾರೆ ಅಟ್ಲೀಸ್ಟು? ಮಮತಾ, ಏನು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇಂದು SIT ಮುಂದೆ ಬೆಂಗಳೂರಿಗೆ ಬೆಳಗ್ಗೆ 10 ಗಂಟೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಚಾರಣೆ ಆಗಿಸಬೇಕು ಅಂತ ಹೇಳಿ ನೋಟಿಸ್ ಅನ್ನು ನೀಡಿತ್ತು. ಇದೀಗ ಮಾಜಿ ಸಚಿವ HD ರೇವಣ್ಣ ಅವರಿಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ CID ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ಅನ್ನು ನೀಡಿದರೆ, ಆದರೆ ರೇವಣ್ಣ ಅವರು ಬೆಳಗಿಂದಲೂ ಸಹ ದೇವರ ಮೊರೆಯನ್ನು ಹೋಗಿದ್ದಾರೆ. ಮತ್ತೊಂದೆಡೆ ನಾಳೆವರೆಗೂ ಕಾಲಾವಕಾಶ ವಿಚಾರಣೆಗೆ ಇರೋದ್ರಿಂದ ಒಂದು ವೇಳೆ ನ್ಯಾಯಾಲಯದ ಮೆಟ್ಟಿಲೇರುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಒಂದು ವಿಚಾರಣೆಗೆ ಬರಲು ಕಾಲಾವಕಾಶ, ಮತ್ತೊಂದು FIR ರದ್ದತಿಗೂ ಸಹ ಅವರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಾಗ್ತಿದೆ. ಅವರ ವಕೀಲರು ಇದರಲ್ಲಿ ತೊಡಗಿಕೊಂಡಿದ್ದು FIR ರದ್ದತಿ ಅಥವಾ SIT ವಿಚಾರಣೆಗೆ ಕಾಲಾವಕಾಶವನ್ನು ಕೊಳ್ಳುವಂಥ ಒಂದು ಸಾಧ್ಯತೆ. ಹೀಗಾಗಿ ಅವರು ಮನೆಯಲ್ಲಿ ಇಂದು ಪೂಜಾ ವಿಧಿವಿಧಾನಗಳು, ಹೋಮ ಹವನಗಳನ್ನು ನಡೆಸ್ತಾರೆ. ಇದಾದ ಬಳಿಕ ಅವರು ಬೆಂಗಳೂರಿಗೆ ಹೋಗಿ ನೇರವಾಗಿ ಅವರ ವಕೀಲರಿದ್ದಾರೆ, ಅವರನ್ನು ಭೇಟಿ ಆಗ್ತಾರೆ. ಮುಂದೆ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡಿ SIT ವಿಚಾರಣೆಯಿಂದ ಸ್ವಲ್ಪ ಕಾಲಾವಕಾಶವನ್ನು ಕೇಳ್ಬೋದು ಅಥವಾ FIR ರದ್ದತಿಗೆ ಯಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಬೆಂಗಳೂರಿಗೆ ಹೋದ ನಂತರ ಅವರ ವಕೀಲರೊಂದಿಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಲಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.